ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಈ ವಿಡಿಯೋ ನಿಮಗೆ ಯಾದೃಚ್ಛಿಕವಾಗಿ ಕಾಣಿಸಿಲ್ಲ. ಈ ಕ್ಷಣದಲ್ಲಿ ನೀವು ಕೇಳ್ತಾ ಇರುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನದಲ್ಲಿ ನಡೆಯಲಿರುವ ದೊಡ್ಡ ತಿರುವಿನ ಮುನ್ನೆಚ್ಚರಿಕೆಯಾಗುತ್ತೆ. ಇತ್ತೀಚಿನ ನಿಮ್ಮ ಮನಸ್ಸು ಶಾಂತಿಯಾಗಿಲ್ಲ. ಏನೋ ಅರ್ಥವಾಗದ ಒತ್ತಡ, ಕಾರಣ ಇಲ್ಲದೆ ಭಯ, ಹಳೆಯ ಘಟನೆಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಇವೆಲ್ಲವೂ ಒಂದು ಸೂಚನೆ. ನಿಮ್ಮ ಸುತ್ತಲೂ ಈಗ ಒಂದು ಕಾಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ಭಯ ಹುಟ್ಟಿಸುವ ಶಕ್ತಿಯಲ್ಲ, ಅದು ನಿಮ್ಮನ್ನು ರಕ್ಷಿಸುವ ಶಕ್ತಿ. ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ಕರ್ಮದ ಫಲ, ನಿಮ್ಮ ಸಹನಶೀಲತೆಗೆ ಸಿಕ್ಕಿರುವ ಪ್ರತಿಫಲ, ಈ ಮೂರು ಸೇರಿ ಈಗ ನಿಮ್ಮ ಜೀವನದಲ್ಲಿ ಚಲನೆಯಲ್ಲಿವೆ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಬಹಳಷ್ಟು ಅನುಭವಿಸಿದ್ದಾರೆ. ಹೊರಗೆ ತೋರಿಸದೆ ಒಳಗೊಳಗೆ ನೋವು ನುಂಗಿದ್ದಾರೆ. ಯಾರಿಗೂ ತೊಂದರೆ ಕೊಡಬಾರದೆಂದು ತಮ್ಮ ಹಕ್ಕನ್ನೇ ಬಿಟ್ಟಿದ್ದಾರೆ. ಆದರೆ ಇಂತಹ ಮೌನ ಸಹನೆಯೇ ದೇವರ ದೃಷ್ಟಿಯಲ್ಲಿ ದೊಡ್ಡ ಶಕ್ತಿಯಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಸುತ್ತಮುತ್ತ ಈಗ ಒಂದು ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಡಿಸೆಂಬರ್ 24ರ ನಂತರ ಈ ಶಕ್ತಿ ಏನಿದೆ ಅದು ಇನ್ನಷ್ಟು ಸಕ್ರಿಯಗೊಳ್ಳುತ್ತೆ. ನೀವು ಯೋಚಿಸುವ ಪ್ರತಿ ಆಲೋಚನೆಗೂ ಫಲ ಅನ್ನೋದು ದೊರೆಯುತ್ತೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಪ್ರತಿಧ್ವನಿ ಬರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಂ ಅಕ್ಷರದಿಂದ ಆರಂಭವಾಗುವ ಒಬ್ಬ ವ್ಯಕ್ತಿಯ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ. ಈ ವ್ಯಕ್ತಿ ನಿಮ್ಮನ್ನು ಹಿಂದೆ ನೋಯಿಸಿರಬಹುದು ಅಥವಾ ಸಂಪೂರ್ಣವಾಗಿ ಅರ್ಥವಾಗದೆ ದೂರ ಇರಬಹುದು. ಆದರೆ ಈಗ ಈ ವ್ಯಕ್ತಿಯ ಮೂಲಕವೇ ಒಂದು ಸತ್ಯ ನಿಮ್ಮ ಮುಂದೆ ಬರುತ್ತೆ. ಮೊದಲಿಗೆ ಅದು ಕಹಿಯಾಗಿರಬಹುದು, ಮನಸ್ಸಿಗೆ ನೋವನ್ನು ಕೊಡಬಹುದು, ಆದರೆ ಅದೇ ಸತ್ಯವಾಗಿರುತ್ತೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸತ್ಯವಾಗಿರುತ್ತೆ. ಡಿಸೆಂಬರ್ 24ರಿಂದ 25, 26, 27 ಈ ದಿನಾಂಕದ ಒಳಗೆ ಆ ಒಬ್ಬ ವ್ಯಕ್ತಿಯ ಒಂದು ಸಂದೇಶ, ಒಂದು ಫೋನ್ ಕಾಲ್ ಅಥವಾ ಒಂದು ಭೇಟಿಯ ಮೂಲಕ ಒಂದು ಮಹತ್ವದ ಘಟನೆ ನಿಮಗೆ ತಿಳಿಯುತ್ತೆ. ನೀವು ತಪ್ಪಿಸಿಕೊಂಡು ಬಂದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಸತ್ಯವನ್ನು ಅರಿತರೂ ಕೂಡ ಅದನ್ನು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ತಾರೆ. ಆದರೆ ಈ ಬಾರಿ ಕಾಲವೇ ನಿಮಗೆ ಅವಕಾಶವನ್ನು ಕೊಡುತ್ತೆ. ಸತ್ಯವನ್ನು ಸ್ವೀಕರಿಸಲೇಬೇಕು, ಏಕೆಂದರೆ ಅದೇ ನಿಮ್ಮ ಮುಕ್ತಿ. ಇದೇ ಸಮಯದಲ್ಲಿ ನಿಮಗೆ ಮನೆಯ ಒಬ್ಬ ಅತಿಥಿ ಆಗಮನ ಆಗ್ಬೋದು. ಆ ವ್ಯಕ್ತಿ ಕುಟುಂಬದವರಾಗಿರ್ಬೋದು ಅಥವಾ ಬಹಳ ದಿನಗಳ ನಂತರ ಕಾಣಿಸುವ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು. ಈ ಭೇಟಿ ಯಾದೃಚ್ಛಿಕವಾದದ್ದಲ್ಲ, ಇದು ದೇವರು ರಚಿಸಿದ ಸಂದರ್ಭ. ಇಷ್ಟು ದಿನ ನೀವು ನಂಬಿದವರು ನಿರಾಸೆ ತಂದರು, ಅವಕಾಶ ಕೊಟ್ಟವರು ಮೋಸ ಮಾಡಿದರು. ಆದರೆ ನೀವು ಮಾಡಿದ ತ್ಯಾಗಗಳು ವ್ಯರ್ಥ ಆಗಿಲ್ಲ. ಈಗ ಶನಿದೇವನು ನಿಮ್ಮ ಕರ್ಮಗಳ ಲೆಕ್ಕ ಹಾಕ್ತಾ ಇದ್ದಾನೆ. ಡಿಸೆಂಬರ್ 24ರ ನಂತರ ಶನಿ ನಿಮ್ಮ ಪರವಾಗಿ ನಿಲ್ತಾನೆ. ನೀವು ಅನುಭವಿಸಿದ ಅನುಮಾನಗಳು, ನಿಂದನೆಗಳು, ಮೌನಗಳು ಇವೆಲ್ಲವೂ ಕೂಡ ನುಂಗಿದ ನಿಮ್ಮ ನೋವುಗಳು ಒಂದೊಂದಾಗಿ ತೊಲಗಿ ಹೋಗ್ತವೆ. ನೀವು ಯಾರಿಗೂ ನಿಮ್ಮನ್ನು ಒಂದು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲದ ಒಂದು ಹಂತಕ್ಕೆ ನೀವು ಬರ್ತೀರಿ. ಮತ್ತು ಆರ್ಥಿಕವಾಗಿ ಡಿಸೆಂಬರ್ 24ರ ನಂತರ ನೀವು ಒಂದು ಬದಲಾವಣೆ ಅನ್ನೋದು ಆರಂಭವಾಗುತ್ತೆ. ಅನಿರೀಕ್ಷಿತ ಅವಕಾಶ, ಹೊಸ ಆಫರ್ ಅಥವಾ ಒಂದು ಹಳೆಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ತಿಳಿಯುತ್ತೆ. ಆದರೆ ನೀವು ಈ ಸಮಯದಲ್ಲಿ ಭಾವನೆಗೆ ಮಣಿತು ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ವೃಶ್ಚಿಕ ರಾಶಿಯವರಿಗೆ ಹಣಕ್ಕಿಂತ ಗೌರವ ಮುಖ್ಯ ಮತ್ತು ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರಕ್ಕೂ ಅತ್ಯಂತ ದಿಕ್ಕನ್ನೇ ನಿರ್ಧರಿಸುತ್ತೆ. ಮೌನ, ಗಮನ, ಸಹನೆ ಇವೇ ನಿಮಗೆ ದೊಡ್ಡ ಶಕ್ತಿಯಾಗಿರಬೇಕು. ಪ್ರೇಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಆಳವಾಗಿ ಪ್ರೀತಿ ಮಾಡುವವರು, ಪೂರ್ಣವಾಗಿ ಕೊಡುವ ಒಂದು ಸ್ವಭಾವ. ಆದರೆ ಅದೇ ನಿಮ್ಮ ದುರ್ಬಲತೆ ಕೂಡ ಆಗಿರುತ್ತೆ. ನೀವು ಕೊಟ್ಟ ಪ್ರೀತಿಗೆ ಸಮಾನವಾದ ಗೌರವ ಸಿಗೋದಿಲ್ಲ. ಡಿಸೆಂಬರ್ 24ರ ನಂತರ ನಿಮ್ಮ ಪ್ರೇಮ ಒಂದು ಸಂಬಂಧಿತ ಒಂದು ರಹಸ್ಯ ಬಹಿರಂಗವಾಗಬಹುದು. ನೀವು ನಂಬಿದ ವ್ಯಕ್ತಿಯ ನಿಜವಾದ ಮನಸ್ಸು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಳೆಯ ಪ್ರೀತಿ ಮರಳು ಬರುತ್ತೆ ಎಂಬ ಆಸೆ ಕೆಲವರಿಗಿರುತ್ತೆ. ಆದರೆ ಈ ಸಮಯದಲ್ಲಿ ಹಳೆಯ ಪ್ರೀತಿ ಪರೀಕ್ಷೆಯಾಗಿ ಮಾತ್ರ ಬರುತ್ತೆ. ಹೊಸ ವ್ಯಕ್ತಿ ಬಂದರೂ ತಕ್ಷಣ ನಂಬೋದಕ್ಕೆ ಹೋಗಬೇಡಿ, ಸಮಯ ಕೊಡಿ. ಕುಟುಂಬದ ವಿಚಾರದಲ್ಲಿ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ಎಲ್ಲರೂ ಕೂಡ ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿಸೆಂಬರ್ 24ರ ನಂತರ ಕೆಲವು ಒಂದು ನೀವು ಕೇಳುವ ಒಂದು ಮಾತು
ನಿಮ್ಮ ಹೃದಯಕ್ಕೆ ತೀವ್ರವಾಗಿ ತಾಕುತ್ತೆ. ಅದು ನೋವೋ ಅಥವಾ ಸತ್ಯವೋ ಅರ್ಥವಾಗಲು ಸ್ವಲ್ಪ ಸಮಯ ಬೇಕು, ಆದರೆ ಅದೇ ಮಾತು ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೆ. ಈ ಬಾರಿ ನೀವು ಮೌನವಾಗಿರೋದಿಲ್ಲ, ನಿಮ್ಮ ಸತ್ಯವನ್ನು ಹೇಳುವ ಸಮಯ ಬಂದಿದೆ. ಶತ್ರುಗಳು ಕೆಲವೊಮ್ಮೆ ಸ್ನೇಹಿತರ ಮುಖವಾಡವನ್ನು ಧರಿಸಿರ್ತಾರೆ. ಡಿಸೆಂಬರ್ 24 ನಂತರ ನಿಮ್ಮ ಒಂದು ತುಂಬ ಹತ್ತಿರದ ಒಬ್ಬ ವ್ಯಕ್ತಿಯ ನಿಜ ಮುಖ ನಿಮಗೆ ಬಹಿರಂಗವಾಗುತ್ತೆ. ಇದು ನೋವು ತಂದುಕೊಡುತ್ತೆ, ಆದರೆ ಆ ನೋವು ಅಗತ್ಯವಾಗಿರುತ್ತೆ. ಈ ಸತ್ಯ ಗೊತ್ತಾಗದೇ ಇದ್ದರೆ ನೀವು ಇನ್ನೂ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ರಿ. ಪ್ರತೀಕಾರದ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಶನಿ ತನ್ನ ಕೆಲಸ ತಾನೇ ಮಾಡಿ ಮುಗಿಸಿದ್ದಾನೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಂತು ಹೋದ ಚಕ್ರ ಮತ್ತೆ ತಿರುಗ್ತಾ ಇದೆ. ನೀವು ಮಾಡಿದ ಶ್ರಮಕ್ಕೆ ಗುರುತು ಅನ್ನೋದು ಸಿಗ್ತಾ ಇದೆ ಮತ್ತು ಹೊಸ ಹೊಣೆಗಾರಿಕೆ, ಹೊಸ ಒಂದು ಅವಕಾಶ ಅಥವಾ ಹಳೆಯ ಕೆಲಸಕ್ಕೆ ಹೊಸ ಮಾನ್ಯತೆ ಸಿಗಬಹುದು. ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಕಡಿಮೆ ಮಾತು, ಹೆಚ್ಚು ಆಲೋಚನೆ ಅಗತ್ಯವಾಗಿ ಇರುತ್ತೆ. ಯಾವುದೇ ದಾಖಲೆ ಇಲ್ಲದೆ ನೀವು ಓದೋದೇ ಹಾಗೆ ನೀವು ಸಹಿ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹಕ್ಕಿಂತ ಮನಸ್ಸಿನ ಗಾಯಗಳೇ ಹೆಚ್ಚು ತೊಂದರೆಯನ್ನು ಕೊಡ್ತಾ ಇವೆ. ಡಿಸೆಂಬರ್ 24 ನಂತರ ಮನಸ್ಸು ಹಗುರವಾಗುತ್ತೆ. ಒಂದು ಪ್ರಾರ್ಥನೆ, ಒಂದು ಮಾತು ಅಥವಾ ಒಂದು ಘಟನೆ ಶಾಂತಿಯನ್ನು ತೆಗೆದುಕೊಳ್ಳಿ. ನೀವು ಕೂಡ ಮುಖ್ಯ ಅಂತ ನಿಮಗೆ ಏನಾದರೂ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಸ್ತಿ, ಭೂಮಿ, ಮನೆ ಈ ವಿಷಯಗಳಲ್ಲಿ ಇಷ್ಟು ದಿನ ನಿಮಗೆಲ್ಲ ವಿಳಂಬವಾಗಿದ್ದು ಈಗ ತಿರುವು ಕೂಡ ಪಡೆಯುತ್ತೆ. ಆದರೆ ನೀವು ಆತುರದ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ದಾಖಲೆಗಳಲ್ಲಿ ಒಂದು ಸಣ್ಣ ತಪ್ಪು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಈ 4 ದಿನಗಳಲ್ಲಿ ಸಿಗುವ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳ ವಿಷಯದಲ್ಲಿ ನಿಮ್ಮ ಭಯ ನಿಧಾನವಾಗಿ ಕಡಿಮೆ ಆಗುತ್ತೆ. ನೀವು ಅಂದುಕೊಂಡಷ್ಟು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅವ್ರ ಮಾತುಗಳನ್ನ ನೀವು ಕೇಳಿ ಒತ್ತಡ ಹಾಕೋದಕ್ಕೆ ಹೋಗಬೇಡಿ. ಆಧ್ಯಾತ್ಮಿಕವಾಗಿ ನೀವು ಹೊಸ ಹಂತಕ್ಕೆ ಹೋಗ್ತೀರಾ. ದೇವರನ್ನು ಕೇಳುವ ಹೊಸ ಒಂದು ದಾಟಿ ದೇವರೊಂದಿಗೆ ಮಾತನಾಡುವ ಹಂತಕ್ಕೆ ನೀವು ಬರ್ತಿರ್ತೀರಿ. ಡಿಸೆಂಬರ್ 24 ನಂತರ ಒಂದು ದೇವಸ್ಥಾನ ಮಂತ್ರ ಅಥವಾ ಪೂಜೆ ಏನಿದೆ ಅದು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಇದು ಯಾದೃಚ್ಛಿಕವಲ್ಲ, ಇದು ದೈವದ ನಿರ್ಣಯ. ಈ ಸಮಯದಲ್ಲಿ ಬರುವ ಕನಸುಗಳು ಸಾಮಾನ್ಯವಲ್ಲ. ನೀರು, ಕತ್ಲೆ, ಹಳೆಯ ಮನೆ, ಅಜ್ಞಾತ ವ್ಯಕ್ತಿಗಳು ಇವು ಸೂಚನೆಗಳು. ಭಯ ಅಂದರೆ ನೀವು ಇನ್ನೂ ಒಂದು ಬಿಡದ ಒಂದು ನೋವು ಇದೆ. ಶಾಂತಿ ಬಂದರೆ ನಿಮ್ಮ ದಾರಿ ಸರಿಯಾಗಿದೆ ಅಂತ ಅರ್ಥ. ಇದು ನಿಮ್ಮ ಪೂರ್ವಜರ ಕರ್ಮ ಮುಕ್ತಿಯಾಗುವ ಸಮಯ. ಕ್ಷಮೆ, ಮೌನ, ಬಿಡುವಿಕೆ ಇವೇ ಈ 4 ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ.